मायक्रो फायनान्स संस्थांच्या त्रासाला कंटाळून बैलहोंगल तालुक्यातील अनगोळ गावातील एका महिलेने तलावात उडी मारून आत्महत्या केल्याच्या घटनेच्या पार्श्वभूमीवर मृत महिलेच्या कुटुंबियांना तातडीने भरपाई द्यावी, तसेच छळ करणाऱ्या मायक्रो फायनान्स संस्थांचे परवाने रद्द करावेत अशी मागणी करत आज कर्नाटक राज्य शेतकरी संघ आणि हसिरू सेनेच्या वतीने आंदोलन करण्यात आले। आज बेळगाव जिल्हाधिकारी कार्यालयासमोर कर्नाटक राज्य शेतकरी संघ आणि हसिरू सेनेच्या वतीने जोरदार निदर्शने करण्यात आली। ಇವತ್ತು ನಮ್ಮ ಬೆಂಡಿಗೆರೆ ಗ್ರಾಮದ ಸಮಸ್ತ ಎಲ್ಲ ರೈತ ಮಹಿಳೆಯರು ರೈತ ಅಣ್ಣತಮ್ಮಂದಿರು ಎಲ್ಲರೂ ಬಂದಿದ್ದಾರೆ। ಏನಪ್ಪಾ ಅಂದ್ರೆ ಬೆಂಡಿಗೇರಿಗೆ ಸುಮಾರು ವರ್ಷಗಳಿಂದ ಬಸ್ಸಿನ ಸೌಲಭ್ಯವಿಲ್ಲ ಮತ್ತು ಅನಧಿಕೃತವಾಗಿ ಮದ್ಯವನ್ನು ಮಾರಾಟ ಮಾಡ್ತಾ ಇದ್ರು। ಕಳೆದ ವಾರದ ಹಿಂದೆ ನಾವು ರೈತ ಸಂಘದಿಂದ ಈ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತು ಈ ನಮ್ಮ ಅಬಕಾರಿ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ದೂರವಾಣಿ ಮುಖಾಂತರ ಅವರಿಗೆ ಕರೆ ಮಾಡಿ ಊರಲ್ಲಿಯ ಎಲ್ಲ ಮಹಿಳೆಯರ ಗ್ರಾಮದ ಸಮಸ್ಯೆಯನ್ನ ಹೇಳಿದ ನಂತರ ಅವರು ಬಂದು ಬೆಂಡಿಗೇರಿಯಲ್ಲಿ ಸಂಪೂರ್ಣ ಸರಾಯನ್ನ ಬಂದ್ ಮಾಡುವಂತ ಕೆಲಸ ಮಾಡಿದಾರಲ್ರಿ? ಹಾ, ಒಂದೆರಡು ಇನ್ನೂ ಬಂದ್ ಆಗ್ಬೇಕಾಗಿದೆ। ಆ ಕಾರಣ ಇವತ್ತ ಬಸ್ಸಿನ ಸೌಲಭ್ಯನು ಈ ನಮ್ಮ ಗ್ರಾಮದ ಜನತೆಗೆ ಇಲ್ಲ, ಶಾಲಾ ಮಕ್ಕಳಿಗೆ ಬಹಳ ದಿನಗಳಿಂದ ಇವರು ಗ್ರಾಮದವ್ರ ಬೇಡಿಕೆ ಇದ್ರೂ ಸಹ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಇವತ್ತು KSRTC DC ಅವರಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಕೊಡಲಿಕ್ಕೆ ಇವತ್ತು ಬೆಂಡಿಗೇರಿ ಗ್ರಾಮದ ಜನ ಬಂದಿದ್ದಾರೆ, ರೈತ ಮಹಿಳೆಯರು ರೈತ ಅಣ್ಣ ತಮ್ಮಂದಿರು। ಶಿವಾನಂದ ಮುಗುಳ್ಯಾಳ್, कर्नाटक राज्य रैत संघ राज्य उपाध्यक्षರು। याचप्रमाणे बेळगाव ते भेंडीगेरी बस सेवेची समस्या गंभीर असून रात्रीच्या वेळी महिलांच्या सुरक्षेचा प्रश्न निर्माण होत आहे। ही समस्या तात्काळ सोडवावी अशी मागणी आशा जुगदार यांनी केली। ಏನು ಮೈಕ್ರೋ ಫೈನಾನ್ಸ್ ಕಿರುಕುಳ ಗ್ರಾಮೀಣ ಮಟ್ಟದಲ್ಲಿ ನಿಂತಿಲ್ಲ ಸರ್। ಈ ಪ್ರಮುಖವಾಗಿ ಧರ್ಮಸ್ಥಳ ಸಂಘ ಇರ್ಬೋದು, ಉಜ್ಜೀವನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇರ್ಬೋದು, BS ಸರ್ ನಿನ್ನೆ ಬೈಲಹೊಂಗಲ ತಾಲೂಕಿನ ಅನಗೋಳ ಗ್ರಾಮದ ಸರ್ ಗೌರವವನ್ನು 36 ವರ್ಷದ ಮಹಿಳೆ ಸರ್ ಕೆರೆಗೆ ಹಾರುವುದರ ಮೂಲಕ ತನ್ನ ಪ್ರಾಣವನ್ನು ಕಳ್ಕೊಂಡಾರೆ। ಅದರಲ್ಲದ ಕಿರುಕುಳವನ್ನು ಕೊಟ್ಟಿದ್ರು ಆ ತಾಯಿ ಕೇವಲ 2 ವರ್ಷ जिल्हाधिकाऱ्यांनी वरिष्ठ अधिकाऱ्यांसह प्रत्येक गावाला भेट देऊन पाहणी करावी आणि छळ करणाऱ्या मायक्रो फायनान्स संस्थांचे परवाने रद्द करावेत अशी मागणीही त्यांनी केली। यानंतर या मागण्यांचे निवेदन जिल्हाधिकाऱ्यांना सादर करण्यात आले। यावेळी कर्नाटक राज्य शेतकरी संघ आणि हसिरू सेनेचे कार्यकर्ते मोठ्या संख्येने उपस्थित होते। कृष्णा कांबळे, KMM मराठी, बेळगाव।